ಹಾಯ್ ಎಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇದು ಮಹಾ ಸಂಚಿಕೆ ಆಗಿರುತ್ತೆ. ಪಾರ್ಟ್ 1 ಪಾರ್ಟ್ 2 ವಿಡಿಯೋಗಳಾಗಿರುತ್ತೆ. ಇದು ಫಸ್ಟು ಪಾರ್ಟ್ 1 ಹಾಕಿದ್ದೀನಿ ಆಲ್ರೆಡಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಎರಡು ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸ್ಟೋರಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸೂರ್ಯ ಅವರು ಲಂಡನ್ನಿಂದ ಬಂದಿರ್ತಾರಲ್ವ, ಒಬ್ಬರು ಗೆಸ್ಟು ಅಂದರೆ ಇವ್ರನ್ನ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿರ್ತಾನೆ. ಆ ಗಾಡಿಲೇ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಸೂರ್ಯ ಏನು ಗೊತ್ತಾ, ನನ್ನ ಮೊದಲು ಬಂದಾಗ ಒಂದು 8 ದಿನ ಇದ್ದೆ ಇಲ್ಲೇ. ಈ ಸರಿ ಏನು ಅಷ್ಟೊಂದು ಕೆಲಸ ಇಲ್ಲ, ಒಂದು 3 ಡೇಸ್ ಇರ್ತೀನಿ ಅಷ್ಟೇ, ಅಂದರೆ ಒಂದು 3 ದಿನ ಇರ್ತೀನಿ ಅಷ್ಟೇನೆ. 3 ದಿನನೂ ನಿನ್ನೆ ಹೆಲ್ಪಿಗೆ ಕರಿತೀನಿ, ನಾನು ಬರ್ತೀನಿ ಬಾ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಸರಿ ಮೇಡಮ್ ಆಯಿತು, ನೀವು ಕರೆಯೋದು ಹೆಚ್ಚ ನಾನು ಬರೋದು ಹೆಚ್ಚ, ಖಂಡಿತವಾಗ್ಲೂ ಬರ್ತೀನಿ ಅಂತಂದಾಗ, ಹೌದು ಮೇಡಮ್ ನೀವಿನ್ನೂ ಮದುವೆ ಆಗಿಲ್ವಾ ಅಂತ ಹೇಳಿ ಕೇಳ್ತಾರೆ. ಇಲ್ಲ ಸೂರ್ಯ, ನನಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ನಿಮ್ಮ ಮದುವೆ ಆಗೋಕ್ಕೆಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಎಸ್ ಮೇಡಮ್ ಮತ್ತೆ ಏನಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀರಾ ಅಂತಂದಾಗ, ಸೂರ್ಯ ಒಂದು ಮಾತು ಹೇಳ್ತೀನಿ, ದುಡ್ಡೊಂದಿದ್ರೆ ಸಾಕು, ಹೇಗೆ ಬೇಕಾದರೂ ಜೀವನ ಮಾಡ್ಬೋದು. ಈ ಕಾಲದಲ್ಲಿ ದುಡ್ಡಿದ್ರೆ ಮಾತ್ರ ನಮ್ಮ ಜನಗಳು ನಮಗೆ ಬೆಲೆ ಕೊಡೋಕ್ಕೆ ಸಾಧ್ಯ ಅಂದಾಗ, ಅದು ಸತ್ಯ ಬಿಡಿ ಮೇಡಮ್ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆದರೆ ಸೂರ್ಯ ಏನು ಗೊತ್ತಾ, ನಿಮ್ಮ ಮಿಸ್ಸಸ್ ಏನು ಕೆಲಸ ಹೂವಿನ ವ್ಯಾಪಾರ ಮಾಡ್ತಾರಂತ ಹೇಳಿದ್ರಲ್ವ, ಈಗೆಲ್ಲ ಹೇಗೆ ನಡೀತಿದೆ ಅಂದಾಗ, ಮೇಡಮ್ ಈಗ ನಾನು ಆಲ್ರೆಡಿ 2 ಗಾಡಿ ಓನರ್ ಆಗಿದ್ದೀನಿ ಮೇಡಮ್. ಒಂದು ಗಾಡಿನ ನಾನು ಹೆಂಡ್ತಿನೇ ಕೊಡಿಸಿದ್ದು, ಅವಳು ಫಸ್ಟು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ಲು. ಆದರೆ ಈಗ ಒಳ್ಳೊಳ್ಳೆ ಮದುವೆ ಫಂಕ್ಷನ್ಸ್ಗೆಲ್ಲ ಹೋಗ್ಬಿಟ್ಟು ಸಣ್ಣ ಪುಟ್ಟ ಆರ್ಡರ್ಗಳೆಲ್ಲ ಸಿಗ್ತಾ ಇದೆ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ದುಡಿಮೆ ಬರ್ತಾ ಇದೆ, ಇವಾಗ ಚೆನ್ನಾಗೇ ಮಾಡ್ತಿದ್ದಾರೆ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಸೂರ್ಯ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಕೆಲಸಗಳು ತುಂಬ ಇತ್ತು, ಹಾಗಾಗಿ 8 ದಿನ ಇದ್ದೆ, ಈ ಸರಿ ಬರೀ 3 ಡೇಸು. ಆದರೆ ಲಾಸ್ಟ್ ಟೈಮ್ ನನಗೆ ಒಬ್ಬರು ಮೋಸ ಮಾಡಿದ್ರು ಸೂರ್ಯ ಇಲ್ಲಿ ಅಂತಂದಾಗ 30 ಲಕ್ಷಕ್ಕೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ, ಮೇಡಮ್ ಯಾರಂತ ಹೇಳಿ ಮೇಡಮ್, ಅದೇನಿದ್ರು ನಾನು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಬೇಡ ಸೂರ್ಯ ಅದೆಲ್ಲ ಯಾಕೆ ಬಿಡಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಹೇಳಲ್ಲ. ಆದರೆ ಮನೋಜೇ ಅದಕ್ಕೆ ಮೋಸ ಮಾಡಿರ್ತಾರೆ, ಮನೋಜ್ ರೋಹಿಣಿ. ಆದರೆ ಸೂರ್ಯನಿಗೆ ಅದು ಗೊತ್ತಿರಲ್ಲ ಅಷ್ಟೇನೆ. ಅದು ಇಲ್ಲೊಂದು ಕಡೆ ಇವಳು ರೋಹಿಣಿ ಶಾಂತಿ ಹಾಗೆಯೇ ರಂಗನಾಥ್ ಅವರಿಬ್ಬರು ವಾಕ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ರೀ ಎಷ್ಟು ತಂಪಾಗಿ ಗಾಳಿ ಬಿಸ್ತಿದೆಯಲ್ವಾ, ತುಂಬ ಚೆನ್ನಾಗಿದೆ ರೀ ಅಂತಂದಾಗ, ಶಾಂತಿ ನಾವು ಬೆಂಗಳೂರಲ್ಲೇ ಕಣೆ ಇರೋದು, ನಾವು ಮನೆಯೂ ಬೆಂಗಳೂರಲ್ಲೇ ಇರೋದು, ಇದು ಬೆಂಗಳೂರಲ್ಲೇ, ಇನ್ನೇನು ಎಲ್ಲ ಒಳ್ಳೆ ಗಾಳಿನೇ ಸಿಗುತ್ತಲ್ವಾ, ಕೆಟ್ಟ ಗಾಳಿನ ಎಲ್ಲಿಂದ ಬಂತು ನಿನಗೆ ಅಂತೇಳಿ ರಂಗನಾಥ್ ಹೇಳ್ತಾರೆ. ಆದರೂ ಕಣ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ, ನಿನಗೆ ಯಾವಾಗಲೂ ಹಂಗೇನು ಹೇಳು ಅನ್ಸೋದು ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾನೆ. ಇದೇ ರೀತಿ ಇಬ್ಬರು ಚರ್ಚೆ ಮಾಡ್ಕೋತಾ ಬರ್ತಾ ಇರ್ತಾರೆ. ನಿನಗೆ ನನ್ನ ಮಗ ಬೆಳೆಯೋದು ಇಷ್ಟ ಇಲ್ಲ, ಅವನ್ನ ಕಷ್ಟಪಟ್ಟು 5 ಡಿಗ್ರಿ ಮಾಡಿಸಿರೋದು ಯಾಕೆ ಗೊತ್ತಾ, ಅವ್ನು ಈ ರೀತಿ ಉದ್ಧಾರ ಆಗಲಿ, ಚೆನ್ನಾಗಿರಲಿ, ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ನಿನಗಿನ್ನೂ 2 ಮಕ್ಕಳು ಎಕ್ಸ್ಟ್ರಾ ಇದ್ದಾರೆ ಕಣೆ ಅಂತ ಹೇಳಿ ಹೇಳಿದಾಗ, ಅದರಲ್ಲಿ ಒಬ್ಬನು ಓಕೆ, ಇನ್ನೊಬ್ಬನು ಟೈಪು ಸಾಕಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಂದರೆ ಅವನ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಯ್ಯೋ ನೀನು ಯಾವಾಗಲೂ ಹೀಗೆ ಬಿಡೆ, ನಿನ್ಗೆ ಯಾವಾಗ ತಾನೇ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕಂತ ಅನಿಸುತ್ತೆ, ಯಾವಾಗೂ ನಿನಗೆ ಸಪೋರ್ಟ್ ಮಾಡಬೇಕಂತ ಅನಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ನಿಮ್ಗೆ ಯಾವಾಗಲೂ ನಿಮ್ಮದು ಮಗನಿಗೆ ಹೆಲ್ಪ್ ಮಾಡೋದು ಮಾತ್ರ ಬಿಟ್ಟರೆ ಇನ್ನು ಬೇರೆ ವಿಷಯ ಏನಿದೆ ನಿನಗೆ ಅಂತ ಹೇಳ್ಬಿಟ್ಟು ರಂಗನಾಥ್ ಗಾದೆ ಮುಖಾಂತರ ಹೇಳ್ತಾ ಇರ್ತಾನೆ. ಅಯ್ಯೋ ನಿಮ್ಗೆ ಯಾವಾಗಲೂ ಗಾದೆ ಮುಖಾಂತರ ಆ ಶುಭಾಶಯ ಈ ಶುಭಾಶಯ ಅನ್ನೋದ್ರಾಗೆ ಇರ್ತೀರಾ, ನೀವು ಯಾವಾಗ ತಾನೇ ಇದು ಮಾಡಿದ್ದೀರಾ, ಯಾವಾಗಲೂ ಇದೇ ರೀತಿಯೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮುನ್ಸ್ಕೊಂಡು ಹೋಗ್ತಾಳೆ. ಏ ಶಾಂತಿ ಬಾರೆ, ಎಳ್ಳೀರು ಕುಡಿಸ್ತೀನಿ ಅಂತ ಕರಿತಾನೆ ಇರ್ತಾನೆ. ಆದರೆ ಬರೋದಿಲ್ಲ, ಅವಳು ಹೊರಟೋಗ್ತಾಳೆ. ಬಿಡು ಹೋಗ್ಲಿ ಅಂತೇಳಿ, ಎಷ್ಟಪ್ಪ ಇದು ಎಳ್ಳೀರು ಅಂತ ಎಳ್ಳಿರೋರನ್ನ ಕೇಳ್ತಾರೆ. ಇದು 30 ರೂಪಾಯಿ, ಇದು 50 ರೂಪಾಯಿ ಎಳ್ಳಿರು ಅಂತ ಹೇಳ್ಬಿಟ್ಟು ಅವ್ರ ಕಷ್ಟ ಹೇಳ್ತಾರೆ. ಅವಾಗ 50 ರೂಪಾಯಿ ಎಳ್ಳಿರೇ ಕೊಡಪ್ಪ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಕುಡಿತಾರೆ. ನೀವು ಹೊಸಬ್ರ ಏರಿಯಾಕೆ ಅಂತ ಹೇಳಿದಾಗ, ನೀನು ಈ ಏರಿಯಾದಲ್ಲಿ ಎಲ್ಲರೂ ನೋಡಿದ್ದೇನಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದು ಸರ್, ಈ ಏರಿಯಾದಲ್ಲಿ ಪ್ರತಿಯೊಬ್ಬರು ಎಳ್ಳಿರು ಕುಡಿಯೋದು ನನ್ನ ಹತ್ರನೇ, ಈ ಎಲ್ಲರೂ ಗೊತ್ತಿರೋರೆ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಅವಾಗ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಮನೆ, ಆ ಮನೆನ ನನ್ನ ಮಗ ಪರ್ಚೇಸ್ ಮಾಡಿದ್ದಾನೆ, ಆಲ್ರೆಡಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾನೆ, ಇನ್ಮೇಲೆ ಬಂದು ನನ್ನ ಮಗ ಇಲ್ಲೇ ಜೀವನ ಕೂಡ ಮಾಡ್ತಾನೆ, ಅವನು ಇಷ್ಟರಲ್ಲೇ ಬರ್ತಾನೆ ಬಿಡಿ, ಇವಾಗ ಎಳ್ಳೀರು ಕೂಡ ಕುಡಿಬೋದು ನಿನ್ನ ಹತ್ರ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಹಾಗೆ ಹೇಳಿ ಸುಮ್ಮನೆ ಮುಂದೆ ಹೊರಟೋಗ್ತಾರೆ. ಆದರೆ ಇಲ್ಲಿ ಎಳ್ಳೀರು ಮಾರ ಆತ ಫೋನ್ ಮಾಡಿಬಿಟ್ಟು ಸರ್ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾನೆ, ಅಂದರೆ ನಿಜ ಹೇಳ್ತಾನೆ. ಅದೇನಂತ ಮುಂದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಿಮಗೆ.
ಇಲ್ಲಿ ಇನ್ನೇನು ಅವರು ಸೂರ್ಯ ಮೇಡಮ್ನ ಕರ್ಕೊಂಡು ಬರ್ತಾರೆ. ಸೂರ್ಯ ಇನ್ಮೇಲೆ ಇಲ್ಲಿ ಇಳಿತೀನಿ, ನಾನು ಮನೆಗೆ ಹೊರಡ್ತೀನಿ, ಕರೆಕ್ಟಲ್ಲಿಗೆ ಅಡ್ರೆಸ್ಗೆ ಕರ್ಕೊಂಡು ಬಂದಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲೊಂದು ಆಫೀಸಿಗೆ ಬರ್ತಾರೆ ಅವರಿಬ್ರು. ಆಫೀಸಿಗೆ ಬಂದ್ಬಿಟ್ಟು ಅವಳದೇನೋ ಕೆಲಸ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊತಾಳೆ. ಅಲ್ಲಿಗೆ ಮನೋಜನು ಹಾಗೇನೆ ಮನೋಜ್ ಫ್ರೆಂಡು ರೋಹಿಣಿ 3 ಜನನೂ ಬರ್ತಾರೆ. 3 ಜನನೂ ಬಂದ ತಕ್ಷಣ ಅಂದರೆ ನೀವೇನಾದ್ರು ಸೂರ್ಯನ ಬರ ಹೇಳಿದ್ರಾ ಅಂತೇಳಿ ಮನೋಜನ್ ಫ್ರೆಂಡ್ ಹೇಳ್ತಾನೆ. ಅವನೇ ಇಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹಿಂಗೆ ತಿರುಗಿ ನೋಡ್ತಾರೆ. ಅವಾಗ ಸೂರ್ಯ ಓಡೋಗ್ತಾನೆ, ಯಾಕೆ ಇಲ್ಲಿದ್ದೀರಾ ನೀವು ಅಂತೇಳಿ ಕೇಳೋಕ್ಕೆ. ಅಂದರೆ ನಮ್ಮನ್ನು ಫಾಲೋ ಮಾಡ್ತಿದ್ದೀಯೇನೋ ನೀನು ಅಂತಂದಾಗ, ಅಂಥ ಚೀಪ್ ಕೆಲಸ ನನಗೇನೋ ಬೇಕು, ನಿಮ್ಮನ್ನು ಫಾಲೋ ಮಾಡೋಂಥ ಕೆಲಸ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತೇಳಿ ಸೂರ್ಯ ಕೇಳ್ತಾನೆ. ಇದು ರಿಜಿಸ್ಟ್ರೇಷನ್ಗೆಲ್ಲ ಎಷ್ಟಾಗುತ್ತೆ ಖರ್ಚು ಅಂತ ಹೇಳಿ ಕೇಳೋಣ ಅಂತ ಬಂದಿದ್ದೀವಿ ಅಂತ ಮನೋಜ್ ಹೇಳ್ತಾನೆ. ನೀವು ನನ್ನ ಫಾಲೋ ಮಾಡೋಕ್ಕೆ ಬಂದಿದ್ದೀಯ ಅಂದಾಗ, ಇಲ್ಲ ಕಣೋ ನನಗೂ ಕಸ್ಟಮರ್ ಬಂದಿದ್ದಾರೆ ಒಬ್ಬರು, ನಾನು ಎಲ್ಲಿ ಬೇಕಾದ್ರೂ ಇರ್ತೀನಿ, ಆ ಕಸ್ಟಮರ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆದರೆ ಒಳಗೆ ಹೋಗ್ತಾ ಇದೆಯಾ, ಯಾರಿಗಾನ ಏನಾದರೂ ಮೋಸ ಮಾಡಿ ಆಮೇಲೆ ನೀನು ಹುಷಾರಾಗೆ ಹೊರಗಡೆ ಕೇಳಿಕೊಂಡು ಹೊರಗಡೆ ಬಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿ ಕಳಿಸ್ತಾನೆ. ಹೋಗಲ್ಲೋ ಹೋಗೋ ನೀನು ಬರೀ ಇದೇ ಹೇಳೋದು ಯಾವಾಗಲೂ, ಸುಮ್ಮನೆ ಹೋಗ್ತಾ ಇರ ಅಂತ ಹೇಳ್ಬಿಟ್ಟು ಮನೋಜ್ ಬೈತಾನೆ. ಆವಾಗ ಸೂರ್ಯ ಅವನ ಬಾಡಿಗೆ ಅವನು ಹೊರಟೋಗ್ತಾನೆ. ಇಲ್ಲಿ ಗಾಡಿ ಹತ್ರ ನೀರು ಕುಡ್ಕೊತ ನಿಂತಿರ್ತಾನೆ. ಇವರು ಒಳಗಡೆ ಬಂದ್ಬಿಟ್ಟು ಅದೇನು ಪ್ರಾಸೆಸ್ ಇದೆ ಅದನ್ನೆಲ್ಲ ಮೇಡಮ್ ಮುಗಿಸ್ತಾ ಇರ್ತಾರೆ. ಮುಗಿಸ್ಬಿಟ್ಟು ಸರ್ ಕಂಪ್ಲೀಟ್ ಆಯಿತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹಾಂ ಸರಿ ಮೇಡಮ್ ಅಂತೇಳಿ ಫೈಲ ಕೊಡ್ತಾರೆ. ಅವರೇನೋ ಒಂದು ಪ್ರಾಪರ್ಟಿ ಮೇಲೆ ಬಂದಿರ್ತಾರೆ. ತಿರ್ಗಿ ಇವರು ಕೂಡ ಬಂದುಬಿಡ್ತಾರೆ ಅಲ್ಲಿಗೆ. ಆದರೆ ಒಬ್ರಿಗೊಬ್ರು ನೋಡ್ಕೊಳ್ಳಲ್ಲ. ಇವರು ಬಂದು ಅದೇನು ಕೆಲಸ ಇರುತ್ತೋ ಅದನ್ನು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇವರು ಇನ್ನೊಂದು ಹತ್ರ ಹೋಗಿ ಅಲ್ಲಿ ಕೂಡ ಏನೋ ಒಂದು ಚಕೋಟಿ ಇರುತ್ತೆ, ಅದನ್ನು ಕೂಡ ಎಲ್ಲ ಮುಗಿಸ್ಕೊತಾರೆ. ಮುಗಿಸ್ಕೊಂಡು ಆ ಕಡೆ ಹೋಗ್ಬೇಕಾದಾಗ ಒಂದು ಬಾಗ್ಲ ಹತ್ರ ಅವರಿಬ್ಬರನ್ನ ನೋಡಿಬಿಡ್ತಾರೆ. ನೋಡಿ ಹೋಗಿ ಮಾತಾಡಿಸಿ ಏನಾದರೂ ಬೈಬೇಕಂತ ಅನಿಸುತ್ತೆ. ಆದರೆ ಇವ್ರು ಯಾಕೆ ಇಲ್ಲಿದ್ದಾರೆ ಅಂತ ಶಾಕ್ ಆಗಿಬಿಟ್ಟು ಅವರು ಸುಮ್ಮನೆ ಅವ್ರ ಹತ್ರ ಏನು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೇ ಬಿಡ್ತಾರೆ. ಹೊರಗಡೆ ಬಂದುಬಿಟ್ಟ ತಕ್ಷಣವೇ ಮೇಡಮ್ ಇಷ್ಟು ಬೇಗ ಕೆಲಸ ಮುಗೀತಾ ಅಂತ ಅಂದಾಗ, ಹೌದು ನಾನು ಇವತ್ತು ಯಾರ ಮುಖ ನೋಡಬಾರ್ದು ಅಂತ ಅನ್ನಿಸ್ತು, ಅವ್ರ ಮುಖನೇ ನೋಡ್ಬಿಟ್ಟೆ ಸೂರ್ಯ, ನನಗೆ ಯಾಕೆ ತುಂಬ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೇಡಮ್ ತುಂಬ ಡಿಸ್ಟರ್ಬ್ ಆಗಿದ್ದೀರಾ, ಅದೇನು ಪ್ರಾಬ್ಲಮ್ ಅಂತೇಳಿ ನಾನು ಸಾಲ್ವ್ ಮಾಡ್ತೀನಿ ಅಂತಂದಾಗ, ನೋ ಥ್ಯಾಂಕ್ಸ್ ಸೂರ್ಯ, ಏನು ಬೇಡ ನಡಿ ಫಸ್ಟು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿ ಬಾಡಿಗೆ ದುಡ್ಡು ಕೊಡ್ತಾರೆ. ಮೇಡಮ್ ಸ್ವಲ್ಪ ಕೊಡಿ ಮೇಡಮ್, ಯಾಕೆ ಮೇಡಮ್ ಇಷ್ಟೊಂದು ಅಮೌಂಟ್ ಕೊಡ್ತೀರಾ ಅಂದಾಗ, ಇಲ್ಲ ಸೂರ್ಯ ಇಟ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಎಕ್ಸ್ಟ್ರಾನೇ ಕೊಡ್ತಾರೆ. ಅವಾಗ ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಮತ್ತು ಮನೆಗೆ ಬರ್ತಾರೆ. ಮೇಡಮ್ ಲಗೇಜ್ನ ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ಯಾವುದೋ ಗಡಿಬಿಡಿ ಇಲ್ಲಿ ಲಗೇಜ್ನ ಬಿಟ್ಬಿಟ್ಟೆ ಸೂರ್ಯ ಅಂದಾಗ, ಮೇಡಮ್ ನಾನೇ ತೊಗೊಂಡು ಬರ್ತೀನಿ ಹೋಗ್ರಿ ನೀವು ಒಳಗಡೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನಿಮ್ಗೇನು ಅಭ್ಯಂತರ ಇಲ್ವಲ್ಲ ಲಗೇಜ್ ತರೋಕ್ಕೆ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನಾನು ಲಗೇಜ್ ತೊಗೊಂಡು ಬರ್ತೀನಿ ಹೋಗಿ ಅಂತೇಳಿ ಸೂರ್ಯ ಲಗೇಜ್ ತೊಗೊಂಡೋಗಿ ಅವ್ರ ಮನೇಲಿ ಇಡ್ತಾನೆ. ಅವರು ಕೂಡ ಹೊರಗಡೆ ಬರ್ತಾರೆ. ಮೇಡಮ್ ನಾನು ಹೊರಡ್ಲಾ ಅಂತ ಹೇಳಿದಾಗ, ಸೂರ್ಯ ಮಿಸ್ ಮಾಡಬೇಡ, ಬೆಳಗ್ಗೆ ಕೂಡ ತುಂಬ ಕೆಲಸ ಇದೆ, ಒಂದು 9 ಗಂಟೆಗೆಲ್ಲ ಬಂದ್ಬಿಡಪ್ಪ ಅಂತೇಳಿ ಹೇಳ್ತಾರೆ ಅವರು. ಸರಿ ಮೇಡಮ್ ಆಯಿತು ಅಂತೇಳಿ ಹೊರಡ್ತಾನೆ. ಸೂರ್ಯ ಬನ್ನಿ ಒಂದು ಕೆಲಸ ಇದೆ ನಿಮ್ಮ ಹತ್ರ ಅಂತೇಳಿ ವಾಪಸ್ ಕರೆದು, ನಿಮಗೆ ಅಂತ ನಾನು ಒಂದು ಸ್ಪೆಕ್ಸ್ನ ತೊಗೊಂಡು ಬಂದಿದ್ದೀನಿ, ತೊಗೊಳ್ಳಿ ಸೂರ್ಯ ಅಂತೇಳಿ ಕೊಡ್ತಾರೆ. ನಿಮಗೋಸ್ಕರ ಮುಂಚೆನೇ ತೆಗೆದಿಟ್ಕೊಂಡಿದೆ ಸೂರ್ಯ ಇದನ್ನ ಅಂತ ಹೇಳಿದಾಗ, ಅಯ್ಯೋ ಮೇಡಮ್ ಇದನ್ನೆಲ್ಲ ಯಾಕೆ ಮೇಡಮ್, ಇದು ನನ್ನನ್ಗೇನಾ ಅಂತ ಕೇಳ್ತಾರೆ. ಹೌದು ಸೂರ್ಯ ನಿನಗೇನೆ ತಂದಿರೋದು ಅಂತೇಳಿ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ ಸೂರ್ಯನಿಗೆ. ಹಾಗೆಯೇ ನಿಮ್ಮ ಹೆಂಡ್ತಿ ಕೂಡ ಒಂದು ಸ್ಪೆಕ್ಸ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಒಂದು ಕೊಡ್ತಾರೆ. ಮೇಡಮ್ ಏನು ಅಭ್ಯಂತರ ಇಲ್ಲ ಅಂತಂದರೆ ಒಂದು ಇಟ್ಕೊಳ್ಳಲ್ಲ ನಾನು ಅಂತೇಳಿ ಹೇಳಿದಾಗ, ಅಯ್ಯೋ ನೀವು ಇಟ್ಕೊಳ್ಳೋಕ್ಕೆ ತೊಗೊಂಡಿದ್ದು, ತೊಗೊಳ್ಳಿ ಇಟ್ಕೊಳ್ಳಿ ಅಂತಂದಾಗ ಸೂರ್ಯ ಇಟ್ಕೊಂಡು ಒಂದು 2 ಪೋಸ್ ಕೊಡ್ತಾನೆ. ಮೇಡಮ್ ಒಂದು ಫೋಟೋ ತೆಗೀರಿ ಮೇಡಮ್, ನಮ್ಮ ಹೆಂಡ್ರಿಗೆ ಕಳಿಸ್ಬೇಕು ನಾನು, ಈ ಫೋಟೋ ನೋಡಿದ ತಕ್ಷಣ ನನ್ನ ಹೆಂಡ್ರು ತುಂಬ ಖುಷಿ ಆಗಬೇಕು ಅಂತ ಹೇಳ್ತಾರೆ. ಸರಿ ಸೂರ್ಯ ಆಯಿತು ಫೋಟೋನ ತೆಗಿತೀನಿ ಅಂತೇಳಿ ತೆಗಿತಾರೆ. ಆಮೇಲೆ ಅಯ್ಯೋ ಮೇಡಮ್ ದುಡ್ಡೆಲ್ಲ ಖರ್ಚು ಮಾಡ್ತೀವಿ ಅಂತ ನನ್ನ ಹೆಂಡ್ರು ಬೈತಾಳೆ, ನೀವು ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಒಂದು ಸಾಕ್ಷಿಗೆ ಅಂತ ಇರಲಿ, ನಿಮ್ಮ ಜೊತೆಗೆ ನಾನು ಫೋಟೋ ತೆಗೆಸ್ಕೊಂಡ್ರೆ ಏನೂ ಅಭ್ಯಂತರ ಇಲ್ವಲ್ಲ ಅಂತ ಹೇಳಿ ಕೇಳ್ತಾರೆ. ಅಯ್ಯೋ ಸೂರ್ಯ ಏನೂ ಇಲ್ಲ ಸೂರ್ಯ ಬನ್ನಿ ತೆಗೆಸ್ಕೊಳ್ಳೋಣ ಅದರಲ್ಲಿ ಏನಿದೆ ಅಂತೇಳಿ 2 ಸ್ಪೆಕ್ಸ್ನ ಅವಳು ಇಟ್ಕೊತಾಳೆ. ಮತ್ತು ಒಂದು ಫೋಟೋನ ಸುಮ್ಮನೆ ಒಂದು ತೊಗೊಳ್ತಾರೆ ಇಬ್ಬರು ಕೂಡ, ಒಂದು ಸೆಲ್ಫಿನ ತೊಗೊಂಡ್ಬಿಟ್ಟು. ಸರಿ ಮೇಡಮ್ ಆಯಿತು ಹೊರಡ್ತೀನಿ ಅಂದಾಗ, ಸೂರ್ಯ ಬೆಳಗ್ಗೆ ಬೇಗನೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಮೇಡಮ್ ಆಯಿತು ಅಂತ ಓಡ್ತಾನೆ ಅವನ ಪಾಡಿಗೆ ಅವನು. ಆದರೆ ಇಲ್ಲೊಂದು ಕಡೆ ಮನೋಜ ತುಂಬ ದಿಮಾಕಿಂದ ಒಬ್ಬರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಬೋರ್ಡ್ನ ಅರೇಂಜ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ರೋಹಿಣಿ ಕಾಫಿ ತೊಗೊಂಡು ಬರ್ತಾಳೆ. ತೊಗೊಳ್ಳಿ ಮನೋಜ್ ಅಂತೇಳಿ ಕಾಫಿ ಕೊಡ್ತಾಳೆ. ಕಾಫಿ ತೊಗೊಂಡು ಕುಡಿತಾ ಅವಳು ಕೂಡ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಕಾಫಿ ಕುಟ್ಕೊಂಡು ಅವನ್ನೇ ನೋಡ್ತಾ ಇರ್ತಾಳೆ, ಒಂಥರ ರೊಮ್ಯಾಂಟಿಕಲಿ ನೋಡ್ತಾ ಇರ್ತಾಳೆ. ಯಾಕೆ ರೋಹಿಣಿ ಆಗಿ ನೋಡ್ತಾ ಇದ್ದೀಯ ಅಂದಾಗ, ಯಾಕಿಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ ಮನೋಜ್, ನಿಮ್ಮ ಖುಷಿಗೆ ತುಂಬ ಖುಷಿಯಾಗಿದ್ದೀರಲ್ಲ ಹಾಗಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ರೋಹಿಣಿ ಒಂದು ಮಾತು ಹೇಳ್ತೀನಿ ಕೇಳಿ, ಈ ಖುಷಿಗೆ ಇನ್ನೂ ನನಗೆ ಸಾಲದು, ನಾನು ಹತ್ತಿರೋದು 1 ಮೆಟ್ಲು ಅಷ್ಟೇ, ಇನ್ನೂ ತುಂಬ ಆಸೆ ಇದೆ ರೋಹಿಣಿ. ನನಗೆ ಒಂದು ವಿಷಯ ಗೊತ್ತಾ, ನನ್ನ ಮನೆ ಕೆಲಸದವರಿಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ಬೇಕು ನಾನು, ಆ ಥರ ಎಲ್ಲ ಆಸೆ ಇದೆ. ಮತ್ತು ನಾನು ಬಂಗಾರದ ಲೋಡ್ದಲ್ಲಿ
ಕಾಫಿನ ಬೆಳ್ಳಿ ಲೋಟದಲ್ಲಿ ಕಾಫಿ ಕುಡಿಬೇಕು. ತಾಮ್ರದ್ದು ಒಂದು ಬಟ್ಲದಲ್ಲಿ ಕಾಫಿನ ಬೆಳ್ಳಿ ಲೋಟ ಮಿಕ್ಸ್ ಮಾಡಿಕೊಂಡು ಕಾಫಿ ಕುಡಿಬೇಕು, ಅವಾಗಲೇ ನನಗೆ ಸಮಾಧಾನ ಆಗೋದು, ಅಲ್ಲೇವರೆಗೂ ನನಗೆ ಸಮಾಧಾನ ಆಗಲ್ಲ ರೋಹಿಣಿ ಅಂದಾಗ, ಮನೋಜ್ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಆಸೆ ನೆರವೇರಿಸುತ್ತೆ ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಬಂದುಬಿಡ್ತಾರೆ. ಆ ವ್ಯಕ್ತಿ ಬಂದ ತಕ್ಷಣವೇ ಮನೋಜ್ ಅನ್ಕೊತಾನೆ, ಓ ಯಾರೋ ಐಫೈ ಕಾರಲ್ಲಿ ಬಂದ್ರಲ್ಲ ಇವ್ರು ಯಾರು ಅಂತ ಅಂದಾಗ, ಅಯ್ಯೋ ಬೋರ್ಡ್ ಮಾಡಾನೇ ಇರ್ತಾನೆ ಬಿಡು ಅಂತ ಅಂದ್ಕೊಂಡು ಅವನ ಹತ್ರ ಚೀಪಾಗಿ ಮಾತಾಡ್ತಾ ಇರ್ತಾರೆ. ಯಾರು ನೀವು ಅಂತ ಕೇಳಿದಾಗ, ನಾನು ನಿಮ್ಮನ್ನು ಕೇಳಬೇಕು. ಅವ್ರು ಕೇಳ್ತಾರೆ, ನೀವ್ಯಾರಂತ ನಾನು ಕೇಳಬೇಕು, ನೀವೇ ನನ್ನೇ ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನೋ ಹೇಳ್ತಿದ್ಯಾ ನೀನು, ಬೋರ್ಡ್ ಮಾಡೋಕ್ಕೆ ಬಂದಿರೋ ವ್ಯಕ್ತಿ ನೀನು ಅಂತ ಹೇಳ್ಬಿಟ್ಟು ಸಡನ್ನಾಗಿ ನಿಂತ್ಕೊತಾರೆ. ಏಯ್ ನನ್ನ ಮನೆಗೆ ಬಂದು ನನ್ನ ಹತ್ರನೇ ದುರಂಕಾರ ಮಾಡ್ತಾ ಇದೆಯಾ, ಇದು ನಾನು ತೊಗೊಂಡಿರೋ ಮನೆ 3 ಕೋಟಿಗೆ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ. ಇದು ನಾನು ನಿನ್ನ ಕೇಳಬೇಕು, ಯಾರ ನೀನು 3 ಕೋಟಿ ಮನೆ ತೊಗೊಂಡಿರೋದು, ಈ ಮನೆ ಓನರ್ ನಾನು ಕಣೋ ಅಂತ ಹೇಳ್ಬಿಟ್ಟು ಓನರ್ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ರೋಹಿಣಿಗೂ ಮನೋಜ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗಿಬಿಡುತ್ತೆ. ಏನೋ ಹೇಳ್ತಿದ್ಯಾ ನೀನು, ಅಲ್ಲ ಸುಳ್ಳು ಬೇರೆ ಹೇಳ್ತಾ ಇದೆಯಾ, ಈ ರೀತಿ ಸುಳ್ಳು ಹೇಳ್ಕೊಂಡು ಬಂದ ತಕ್ಷಣ ಮನೇನ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡ್ಯಾ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಏನೋ ಹೇಳ್ತಿದ್ಯಾ ನೀನು, ನನ್ನ ಮನೆ ಅಂತ ಹೇಳ್ತಿದ್ಯಲ್ಲೋ, ಇಂಥವ್ರನ್ನೆಲ್ಲ ಯಾಮರ್ಸರ್ನೆಲ್ಲ ನಾನು ತುಂಬ ಜನ ನೋಡಿದ್ದೀನಿ, ಈ ರೀತಿ ಎಲ್ಲ ಸುಳ್ಳು ಹೇಳ್ಬೇಡ ನೀನು ಅಂದಾಗ, ಯಾರೋ ಸುಳ್ಳು ಹೇಳ್ತಾ ಇರೋದು, ನನ್ನ ಮನೆಗೆ ಬಂದು ನನ್ನ ಮನೆ ಅಂತ ಹೇಳ್ತಿದ್ಯಲ್ಲ, ಎಷ್ಟೋ ಧೈರ್ಯ ನಿನಗೆ, ಚೆಕ್ ಮಾಡ್ಬೇಕನ್ನೋ ಇದಿರಲ್ವ ನಿನಗೆ, ಕಾಮನ್ ಸೆನ್ಸ್ ಇರಲ್ವ ಅಂತೇಳಿ ಕೊಳ್ಪಟ್ಟು ನೀಡ್ಕೊಂಡು ಒಬ್ರಿಗೊಬ್ರು ಜಗಳ ಆಡೇ ಬಿಡ್ತಾರೆ. ಜಗಳ ಆಡಿದ ತಕ್ಷಣ ಮನೆಯವರೆಲ್ಲ ಹೊರಗಡೆ ಬರ್ತಾರೆ. ಏನು ಈ ರೀತಿ ಎಲ್ಲ ಜಗಳ ಆಡ್ತಿದ್ದಾರೆ ಅಂತ ಒಬ್ರಿಗೊಬ್ರು ಎಲ್ಲ ಸೂರ್ಯ, ಮನೋಜನೊಂದು ಕಡೆ ಅವ್ರನ್ನ ಒಬ್ಬರನ್ನ ಎಲ್ಲರನ್ನೂ ಆ ಕಡೆ ಈ ಕಡೆ ಎಳಿತಾರೆ. ಯಾಕಯ್ಯ ನೀನು, ನಾವು ಮನೆ ಅಡ್ವಾನ್ಸ್ ಕೊಟ್ಟಿರೋ ಮನೆಗೆ ನೀನು ಬಂದು ನನ್ನ ಮನೆ ಅಂತ ಹೇಳ್ತಿದ್ದೀಯ ಅಂದಾಗ, ಇವನು ಚೆಕ್ ಮಾಡಿಸಿದಾನ ಫಸ್ಟ್ ಕೇಳಿ, ಇದು ಯಾರ ಹೆಸರಿಗಿದೆ, ಫಸ್ಟ್ ಯಾರ್ದು ಮನೆ ಅಂತ ಹೇಳ್ಬಿಟ್ಟು ಜಗಳ ಆಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.